ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಡಿಫ್ರೆಂಟಾಗಿ ಸಮೋಸಾ ಶೀಟ್ ಯೂಸ್ ಮಾಡಿಕೊಂಡು ನಿಮಗೆ ಎಗ್ ಪಾಕೆಟ್ ಸ್ನ್ಯಾಕ್ಸ್ ರೆಸಿಪಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಯಾರು ಬೇಕಾದನ್ನು ಟ್ರೈ ಮಾಡ್ಬೋದು. ತುಂಬಾ ಸಿಂಪಲ್ ಆದಂಥ ರೆಸಿಪಿ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಖಂಡಿತ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಯ್ತು ಅಂದರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಈಗ ಎಗ್ ಪ್ಯಾಕೆಟ್ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಮಾಡೋದು ತುಂಬಾ ಸುಲಭ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 4 ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಈ ರೆಸಿಪಿಗೆ ಇವತ್ತು ತರಕಾರಿ ಯೂಸ್ ಮಾಡ್ತಾ ಇದ್ದೀನಿ. ತರಕಾರಿ ಇಲ್ಲದೇನೂ ಮಾಡ್ಕೊಬೋದು ನಾವು. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಂತರ ಪೇಸ್ಟ್ ಖಾಲಿ ಆಗಿತ್ತು, ಹಂಗಾಗಿ ಒಂದು 4 ಪೀಸ್ ಬೆಳ್ಳುಳ್ಳಿನೂ ಒಂದು ಅರ್ಧ ಇಂಚು ಶುಂಠಿನ ಕುಟ್ಟಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಕ್ಯಾಪ್ಸಿಕಮ್ 1-2 ಟೇಬಲ್ ಸ್ಪೂನು, ಒಂದು ಅರ್ಧ ಕಪ್ ಆಗೋಷ್ಟು ಎಲೆಕೋಸು, 1 ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಬೀನ್ಸು, ಕಾಲಿಫ್ಲವರ್ ಆ ಥರ ಮಿಕ್ಸ್ ತರಕಾರಿ ಹಾಕಿ ಕೂಡ ಮಾಡ್ಕೊಬೋದು. ಅಥವಾ ನಿಮ್ಗೆ ಈ ಥರ ತರಕಾರಿ ಇಷ್ಟ ಇಲ್ಲ ಅಂದರೆ ಇವತ್ತು ನಾನು ಮಾಡ್ತಾ ಇರೋದು ಎಗ್ ಪಾಕೆಟ್ ರೆಸಿಪಿ ಅಲ್ವಾ, ನೀವು ಇದ್ರ ಜೊತೆಗೇ ಮೊಟ್ಟೆ ಹೊಡೆದ್ಬಿಟ್ಟು ಎಗ್ ಬುರ್ಜಿ ಮಸಾಲ ಥರನೂ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಅಥವಾ ಪನ್ನೀರ್ ಹಾಕಿ ಮಾಡ್ಕೊಬೋದು, ಚಿಕನ್ ಕೈಮಾ ಹಾಕಿ ಮಾಡ್ಕೊಬೋದು. ಡಿಫ್ರೆಂಟಲ್ಲಿ ನಾವು ಮಾಡ್ಕೊಬೋದು. ಅದೇ ನಿಮಗೆ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ತರಕಾರಿ ಇಲ್ದಿರನೂ ಮಾಡ್ಕೊಬೋದು. ಈಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನು ಧನಿಯಾ ಪೌಡರ್, ಒಂದು ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಮತ್ತು 1/4 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿನ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ತರಕಾರಿ ಈರುಳ್ಳಿ ಎಲ್ಲ 1 ನಿಮಿಷ ಫ್ರೈ ಆದಮೇಲೆ ಸ್ಪೈಸಸ್ ಹಾಕ್ಕೊಳ್ಬೇಕು. ಇದಕ್ಕೆ 1 ಟೀ ಸ್ಪೂನ್ ಚಿಕನ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ಫ್ಲೇವರು, ಟೇಸ್ಟ್ ಕೊಡುತ್ತೆ. ಸೊ ಈ ಚಿಕನ್ ಮಸಾಲದಲ್ಲೇ ಸ್ವಲ್ಪ ಖಾರ ಇರೋದ್ರಿಂದ ನಾನು ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಖಾರ ಯಾವ ರೀತಿ ಅಂದರೆ ಇದಕ್ಕೆ 1/4 ಟೀ ಸ್ಪೂನ್ ಪೆಪ್ಪರ್ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ನಮಗೆ ಖಾರ ಅನ್ನೋದು ಮೈಲ್ಡಾಗಿರುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕೊಟ್ಟಾಗ ಜಾಸ್ತಿ ಖಾರನೂ ಅನಿಸೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಕೆಲವರು ತರಕಾರಿನೂ ತಿನ್ನಲ್ವಲ್ಲ, ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಯಾಕೆ ತಾನೇ ತಿನ್ನಲ್ಲ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನನಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಯಾಕಂದರೆ ಅವಾಗ ಈರುಳ್ಳಿ ಫ್ರೈ ಮಾಡೋವಾಗ ಹಾಕಿದೆ. ಇವಾಗ ಒಂಚೂರು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿ ಪೂರ್ತಿ ಕಂಪ್ಲೀಟಾಗಿ ತಣ್ಣಗೆ ಹಾಕ್ಬಿಡಬೇಕು. ತಣ್ಣಗಾದ್ಮೇಲೆ ಇದನ್ನು ನಾವು ರೆಸಿಪಿ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಅದು ತಣ್ಣಗಾದ್ಮೇಲೆ ಈ ಥರ ಸಮೋಸದ ಶೀಟ್ ಸಿಗುತ್ತೆ. ನಾನು ಲಾಸ್ಟ್ ಟೈಮ್ ಸಮೋಸ ರೆಸಿಪಿ ಹಾಕಿದ್ದೆ, ಸೊ ಅದೇ ಶೀಟ್ ಯೂಸ್ ಮಾಡಿಕೊಂಡೆ ಇವತ್ತು ಈ ಥರ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಎಗ್ ಪಾಕೆಟ್ ಅಂತ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೊಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಇದಕ್ಕೆ 1-2 ಟೇಬಲ್ ಸ್ಪೂನ್ ಮೈದಾನು, ಒಂದು 1/4 ಕಪ್ ಆಗೋಷ್ಟು ನೀರು ಹಾಕಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಈ ಶೀಟ್ನ ನೀವು ಫ್ರೀಝರಲ್ಲೇ ಇಡಬೇಕು, ನಾರ್ಮಲ್ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗ್ಬಿಡಿ. ಫ್ರೀಝರಲ್ಲಿ ಇಟ್ಟರೆ ನೀವು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಇಷ್ಟು ತಿಂಗಳವರೆಗೂ ಯೂಸ್ ಮಾಡಬೇಕಂತ. ಸೊ ನಮ್ಗೆ ಯಾವಾಗ ಬೇಕೋ ಆವಾಗ ಮಾಡೋಕ್ಕೆ ಒಂದು 15 ನಿಮಿಷ ಮುಂಚೆನೇ ನೀವು ಎತ್ತು ಹೊರಗಡೆ ಇಡಬೇಕು. ಒಂದು 15 ನಿಮಿಷ ಹಾಗೆ ಬಿಟ್ಟರೆ ಅದು ಕಂಪ್ಲೀಟಾಗಿ ನಾರ್ಮಲ್ ಸ್ಟೇಜ್ಗೆ ಬರುತ್ತೆ. ಈಗ ನೋಡಿ ಪಾಕೆಟ್ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಮೈದಾ ಪೇಸ್ಟನ್ನ ನಾನು ಒಂದು ಕಡೆ ಅಪ್ಲೈ ಮಾಡಿಕೊಂಡು ಮಧ್ಯದಲ್ಲಿ ಸ್ಟಫಿಂಗ್ ಇಟ್ಕೊತಾ ಇದ್ದೀನಿ. ಮತ್ತು ನಾನು ಹೇಳಿದ್ನಲ್ಲ, ಇದನ್ನು ನೀವು ತರಕಾರಿ ಇಲ್ದಿರ ಬೇರೆ ಈರುಳ್ಳಿನಲ್ಲಿ ಕೂಡ ಮಾಡ್ಕೋಬೋದು. ಒಂದು 5 ಮೊಟ್ಟೆನ ಬೇಯಿಸಿ ಈ ಥರ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಮುಂಚೆನೇ ಹೇಳ್ತಾ ಇದ್ದೀನಿ, ನಿಮ್ಗೆ ಈ ಥರ ಬಾಯ್ಲ್ಡ್ ಎಗ್ ಇಷ್ಟ ಇಲ್ಲ ಅಂದರೆ ತರಕಾರಿ ಜೊತೆಗೇ ಮೊಟ್ಟೆ ಹೊಡೆದ್ಬಿಟ್ಟು ಎಗ್ ಬುರ್ಜಿ ಮಸಾಲ ಥರ ಮಾಡಿ ಕೂಡ ನೀವು ಸ್ಟಫಿಂಗ್ನ ಪ್ರಿಪೇರ್ ಮಾಡ್ಕೋಬೋದು. ಈಗ ನಾನು ಈ ಥರ ಪ್ಯಾಕೆಟ್ ಇದೆಯಲ್ಲ, ಇದು ಎಲ್ಲ ಕಡೆಯೂ ನಾನು ಮೈದಾ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇದು ಈ ಥರ ಮಾಡೋದ್ರಿಂದ ಪೂರ್ತಿ ಕವರ್ ಆಗುತ್ತೆ. ಎಣ್ಣೆನಲ್ಲಿ ಫ್ರೈ ಮಾಡಿದಾಗ ಜಾಸ್ತಿ ಒಳಗಡೆ ಕೂಡ ಎಣ್ಣೆ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಈ ಥರ ಪೇಸ್ಟ್ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ಲಾಸ್ಟಲ್ಲಿ ಮಾತ್ರ ನೋಡಿ ಈ ಶೀಟಿಗೆ ಮಾತ್ರ ಮೈದಾ ಪೇಸ್ಟ್ ಹಾಕ್ತಾರೆ. ಅದಕ್ಕಿಂತ ಪೂರ್ತಿ ಎಲ್ಲದಕ್ಕೂ ಹಾಕಿದ್ರೆ ಬೆಸ್ಟ್. ಅದು ಸೈಡಲ್ಲಿ ಗ್ಯಾಪ್ ಇರುತ್ತಲ್ಲ, ಅದನ್ನು ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಅದಕ್ಕೆ ತೋರಿಸ್ತಾ ಇದ್ದೀನಿ, ನಾನು ಆಮೇಲೆ ಪ್ರೆಸ್ ಮಾಡ್ಕೊತೀನಿ. ಸೊ ಆನಂತರ ಅದನ್ನು ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಮತ್ತು ನಾನು ಹೇಳ್ದಂಗೆ ಇದನ್ನು ನೀವು ಎಗ್ ಬುರ್ಜಿ ಥರನೂ ಮಾಡ್ಕೊಬೋದು, ಅಥವಾ ಪೂರ್ತಿ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಮಾಡ್ಕೊಬೋದು, ಅಥವಾ ಪನ್ನೀರ್ ಹಾಕಿ ಮಾಡ್ಕೊಬೋದು, ಸೋಯಾಬೀನ್ ಹಾಕಿ ಮಾಡ್ಕೊಬೋದು, ಮತ್ತು ಚಿಕನ್ ಕೈಮಾದಲ್ಲಿ ಮಾಡ್ಕೊಬೋದು. ಯಾವ ಥರ ಬೇಕು ಆ ಥರ ನಿಮ್ಗೆ ಇಷ್ಟ ಆಗೋ ಥರ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಮಗೆ ಯಾವಾಗ ಬೇಕೋ ಆವಾಗ ಒಂದು 15 ನಿಮಿಷಕ್ಕೆ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲ ಮಾಡಿಟ್ಟಿದ್ದೀನಿ. ಅದು ಮಾಡೋ ಟೈಮ್ಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಅದೇ ನಾವು ರೆಸಿಪಿನ ಎಣ್ಣೆನಲ್ಲಿ ಹಾಕೋವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಯಾವಾಗ ಈ ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ. ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇರೋವಾಗನೇ ಏನೂ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಐ ಫ್ಲೇಮಲ್ಲಿ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ. ನೀವು ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಮೇಲೆ ಫುಲ್ಲು ಕಲರ್ ಚೇಂಜ್ ಆಗಿಬಿಡುತ್ತೆ, ಆದರೆ ಒಳಗಡೆ ಮಾತ್ರ ಬೆಂದಿರೋದಿಲ್ಲ. ನಾವು ತರಕಾರಿನ ಜಸ್ಟ್ ಒಂದು 2-3 ನಿಮಿಷ ಮಾತ್ರ ಫ್ರೈ ಮಾಡಿರೋದ್ರಿಂದ ಇದು ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ.
ನಿಧಾನಕ್ಕೆ ಒಳಗಡೆ ಕೂಡ ಮಸಾಲೆ ಎಲ್ಲ ಬೆಂದು ನಮಗೆ ತಿನ್ನೋವಾಗ ಫ್ಲೇವರ್ ಟೇಸ್ಟು ಡಿಫ್ರೆಂಟ್ ಕೊಡುತ್ತೆ. ಇದನ್ನು ಸ್ವಲ್ಪ ತಿನ್ನೋದಕ್ಕೆ ಸಮೋಸ ಫ್ಲೇವರಲ್ಲಿದ್ದನು ನಿಮಗೆ ತಿನ್ನೋದಕ್ಕೆ ಎಗ್ ಪಫ್ಸ್ ತಿನ್ನೋ ಥರನೇ ಫೀಲ್ ಕೊಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎರಡು ಕಡೆ ತಿರುಗಿಸ್ಕೊಂಡು ಒಂದು 3-4 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋವರೆಗೂ ಬೇಯಿಸ್ಕೋಬೇಕು. ಉಳಿದಿರೋದು ಇದೇ ರೀತಿ ಮಾಡ್ಕೊತೀನಿ ನಾನು. ಸೊ ಇದೇ ರೀತಿ ಡಿಫ್ರೆಂಟ್ ಸ್ನ್ಯಾಕ್ಸ್ ರೆಸಿಪಿ ಬೇಕಾ ಅಥವಾ ಸಮ್ಮರ್ಗೆ ಯಾವ ಥರ ರೆಸಿಪಿ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಆಲ್ರೆಡಿ ಸಮ್ಮರ್ಗೆ ಬೇಕಾಗಿರೋಂಥ ಎಲ್ಲ ಥರ ರೆಸಿಪಿ ನಮ್ಮ ಚಾನಲಲ್ಲಿದೆ. ನೀವು ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಒಂದ್ಸರಿ ಹೋಗಿ ಎಲ್ಲ ಚೆಕ್ ಮಾಡಿ. ಸೊ ಉಳಿದಿರೋದು ಇದೇ ಥರ ಮಾಡ್ಕೊತೀನಿ. ಇದನ್ನು ಬಿಸಿ ಇರೋವಾಗ ತಿನ್ನೋದಕ್ಕೆ ಕೊಡಿ. ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ಎಲ್ಲರೂ ಕೂಡ ತಿಂತಾರೆ. ಮಕ್ಕಳು ದೊಡ್ಡವರು ಇವಾಗ ಮನೇಲಿರೋದಕ್ಕೆ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರೆ. ಖಂಡಿತ ಇದು ಈ ರೆಸಿಪಿನ ಟ್ರೈ ಮಾಡಿ. ನಿಮ್ಗೆ ಯಾವ ಥರ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಕಟ್ ಮಾಡಿ ತೋರಿಸಿದ್ದೀನಿ. ಹಾಗೆ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.